ಟೂ ಇನ್ಸಿಡೆಂಟ್ಸ್ ಆಗಿದೆ ನನಗೆ. ಐ ಥಿಂಕ್ ಐ ವಾಸ್ ಇನ್ 7th ಸ್ಟ್ಯಾಂಡರ್ಡ್. ಒಂದು ಅಂಕಲ್ ಬಂದ್ರು, ನಮ್ಮ ಮುಂದೆ ಬಂದು ಗಾಡಿ ನಿಲ್ಸಿದ್ರು. ಆಫ್ಟರ್ ದಟ್ ಆಲ್ ಆಫ್ ಅ ಸಡನ್ ಹಿ ಓಪನ್ ಹಿಸ್ ಪ್ಯಾಂಟ್ ಅಂಡ್ ಹಿ ಸ್ಟಾರ್ಟೆಡ್ ಫ್ಲಾಶಿಂಗ್. ಹಿ ಇಸ್ ಲಿಟರಲಿ masturbating in front of us. ಪಾಪ ಪಾಂಡು ಖ್ಯಾತಿಯ ನಯನಾ ನಾಗರಾಜ್ ಅವರು ಎಲ್ರಿಗೂ ಕೂಡ ಚಿರಪರಿಚಿತ. ಪಾಪ ಪಾಂಡು ಸಿಕ್ಕಾಪಟ್ಟೆ ಹಿಟ್ ಆದ ನಂತರ ಅವರಿಗೆ ಕಲರ್ಸ್ ಕನ್ನಡದಲ್ಲಿ ಒಂದು ಲೀಡ್ ರೋಲ್ ಸಿಗುತ್ತೆ, ಅದು ಕೂಡ ಗಿಣಿರಾಮ ಸೀರಿಯಲ್ಗೆ ನಾಯಕಿ ನಟಿಯಾಗಿ. ಸೊ ಗಿಣಿರಾಮ ಏನಿಲ್ಲ ಅಂದ್ರೂ ಕೂಡ 2 ವರ್ಷಗಳ ಕಾಲ ಅದ್ಭುತ ರೆಸ್ಪಾನ್ಸ್ನೊಂದಿಗೆ ಒಳ್ಳೆಯ TRP ಯೊಂದಿಗೆ ಮುನ್ನಡ್ಕೊಂಡು ಹೋಗ್ತಾ ಇರುತ್ತೆ. ನಂತರ ಅದೇ ಒಂದು ಟೀಮ್ನ ಒಳಗಿರುವಂತಹ ಜಗಳದೊಂದಿಗೆ ಮುನಿಸಿನೊಂದಿಗೆ ಆ ಸೀರಿಯಲ್ ಅರ್ಧಕ್ಕೆ ನಿಂತು ಹೋಗುತ್ತೆ. ನಂತರ ಡೈರೆಕ್ಟರ್ ಹಾಗೂ ಈ ನಟಿಯ ನಡುವೆ ಏನೋ ಒಂದು ಕಿರಿಕ್ ಆಗ್ಬಿಟ್ಟು ನಂತರ ನಯನಾ ನಾಗರಾಜ್ ಅವರನ್ನ ಸೀರಿಯಲ್ನಿಂದನೇ ಬ್ಯಾನ್ ಮಾಡಲಾಗುತ್ತೆ. ಸೊ ಕನ್ನಡ ಸೀರಿಯಲ್ನಲ್ಲಿ ನಯನಾ ನಾಗರಾಜ್ ಅವರು ಆ್ಯಕ್ಟ್ ಕೂಡ ಮಾಡ್ತಾ ಇಲ್ಲ, ಈಗ ಸಂಪೂರ್ಣವಾಗಿ ಬ್ಯಾನ್ ಆಗಿ ಅವರು ಹೊರಗಡೆ ನಿಂತಿದ್ದಾರೆ. ಇದೆಲ್ಲ ಆದ ನಂತರ ಅವರು ಯಾವುದೇ ಕೆಲಸಕ್ಕೆ ಕೈ ಹಾಕದೆ ಡೈರೆಕ್ಟ್ ಮದುವೆ ಕೂಡ ಆಗ್ತಾರೆ. ಸೊ ಈಗ ಮದುವೆ ಆಗಿ ಅವರ ಜೀವನವನ್ನು ಅವ್ರು ನೋಡ್ಕೋತಿದ್ದಾರೆ. ಇತ್ತೀಚೆಗೆ ಅವರ ಒಂದು ಇಂಟರ್ವ್ಯೂ ಕೂಡ ನಡೆಯುತ್ತೆ, ಅಲ್ಲಿ ಹಲವಾರು ಸ್ಫೋಟಕ ವಿಚಾರಗಳನ್ನು ನಯನಾ ನಾಗರಾಜ್ ಅವರು ಬಿಚ್ಚಿಡ್ತಾ ಹೋಗ್ತಾರೆ. ಮೊದಲನೇದೇನಂತ ಹೇಳಿದ್ರೆ ಅವರನ್ನ ಸೀರಿಯಲ್ನಿಂದ ಬ್ಯಾನ್ ಮಾಡಿರುವಂತಹ ವಿಚಾರ. ಸೊ ಬ್ಯಾನ್ ಅನ್ನೋದು ಈಗ ಸಂವಿಧಾನದಲ್ಲಿ ಅಥವಾ ಕಾನೂನಲ್ಲಿ ಅದೊಂದು ಬೇಡದೇ ಇರುವಂತಹ ವಿಚಾರ ಆಗಿರ್ತದೆ, ಆದರೆ ಅದನ್ನು ಕೂಡ ನಮ್ಮ ಇಂಡಸ್ಟ್ರಿಯಲ್ಲಿ ನಡೆಸ್ತಿದ್ದಾರೆ. ಜೊತೆಗೆ ಡೈರೆಕ್ಟರ್ಗಳು ಅವರಿಗೆ ಹೇಳದಂತೆ ಕೇಳದೇ ಇದ್ರೆ ನಮ್ಮ ಕ್ಯಾರೆಕ್ಟರ್ನೇ ಲೆಸ್ ಮಾಡಿ ಬಿಸಾಕ್ತಾರೆ ಅಂತಾನೂ ಕೂಡ ಹೇಳ್ಕೊಂಡಿದ್ರು. ಇದಾದ ನಂತರ ಅವರ ಜೀವನದಲ್ಲಿ ನಡೆದಂತಹ ಒಂದು ಲೈಂಗಿಕ ದೌರ್ಜನ್ಯದ ಬಗ್ಗೆನೂ ಕೂಡ ಹೇಳ್ಕೊಂಡಿದ್ದಾರೆ. ಅಪ್ರಾಪ್ತ ವಯಸ್ಸಿನಲ್ಲಿ ಅಂತ ಹೇಳಿದ್ರೆ 7ನೇ ತರಗತಿಯಲ್ಲಿ ಅವರು ಮತ್ತು ಅವರ ಗೆಳತಿ ಇಬ್ಬರು ಕೂಡ ಅವರ ವಟಾರದ ಹೊರಗಡೆ ಕೂತಿದ್ದಾಗ ಒಬ್ಬ ಅಪರಿಚಿತ ವ್ಯಕ್ತಿ ಒಬ್ಬ ಬೈಕಿನಲ್ಲಿ ಬಂದು ಅವರ ಮುಂದೆನೆ ಬೈಕನ್ನು ನಿಲ್ಲಿಸಿ ಅವನ ಪ್ಯಾಂಟನ್ನು ತೆಗೆದು ಅಲ್ಲಿ ಮಾಡಬಾರದ ಕೆಲಸವನ್ನು ಅವರ ಮುಂದೆನೇ ಮಾಡ್ತಾ ಇರ್ತಾರಂತೆ. ಸೊ ಅವರು ಅಲ್ಲೇ ಮುಂದೆ ಕೂತಿದ್ರು ಕೂಡ ಅಲ್ಲಿಂದ ಎದ್ದು ಹೋಗೋಕ್ಕಾಗದೆ ಭಯಭೀತರಾಗಿ ಅಲ್ಲೇ ಕೂತಿರ್ತಾರೆ. ನಂತರ ಅದನ್ನು ಅವರ ಪಕ್ಕದ ಮನೆ ಆಂಟಿನೂ ಕೂಡ ನೋಡಿದ್ರೂ ಕೂಡ ಆ ವ್ಯಕ್ತಿಗೆ ಏನನ್ನೂ ಕೂಡ ಹೇಳದೆ ಅವರ ಪಾಡಿಗೆ ಅವರು ಬಾಗಿಲನ್ನ ಹಾಕ್ಕೊಂಡು ಒಳಗಡೆ ಹೋಗ್ಬಿಡ್ತಾರೆ. ನಂತರ ಆ ವ್ಯಕ್ತಿ ಆ ಕೆಲಸವನ್ನು ಸಂಪೂರ್ಣವಾಗಿ ಅಲ್ಲೇ ಮುಗಿಸಿ ಇವರ ಮುಂದೆನೆ ನಂತರ ಅವನು ಬೈಕ್ ಎತ್ಕೊಂಡು ಹೋಗ್ಬಿಡ್ತಾನೆ. ಸೊ ಆ ಟೈಮ್ನಲ್ಲಿ ಅವ್ರಿಗೆ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗಲ್ಲ. ಮುಜುಗರದಿಂದ ಆ ಕಡೆ ಈ ಕಡೆ ಮುಖ ತಿರ್ಸ್ಕೊಂಡು ಕೂತ್ರೂ ಕೂಡ ಆ ವ್ಯಕ್ತಿ ಅಲ್ಲೇ ಆ ಆ ಕೆಟ್ಟ ಕೆಲಸವನ್ನು ಮುಗಿಸಿ ಹೋಗ್ಬಿಡ್ತಾನೆ. ನಂತರ ಆ ಪಕ್ಕದ ಮನೆಯಲ್ಲಿದ್ದಂತಹ ಆಂಟಿ ಅವರ ಅಮ್ಮನ ಬಳಿ ಹೋಗಿ, ಒಬ್ಬ ವ್ಯಕ್ತಿ ಬಂದು ನಿನ್ನ ಮಗಳ ಮುಂದೆ ಈ ಥರ ಒಂದು ಕೆಲಸ ಮಾಡಬೇಕಾದ್ರೆ ಅವಳು ಅದನ್ನು ನೋಡ್ಕೊಂಡೇ ನಿಂತಿದ್ದೆ ಹೊರತು ಅಲ್ಲಿಂದ ಹೋಗಬೇಕು ಅಂತಲೂ ಕೂಡ ಅವಳು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಅವರ ಮೇಲೇನೆ ಒಂದು ಆರೋಪವನ್ನು ಮಾಡಿರ್ತಾರೆ. ನಂತರ ನಯನಾ ನಾಗರಾಜ್ ಅವರು ತಮ್ಮ ತಾಯಿಗೆ ಅಲ್ಲಿ ನಡೆದಂತಹ ಪ್ರತಿಯೊಂದು ವಿಚಾರವನ್ನು ಇಳಿಯಾಗಿ ಬಿಚ್ಚಿಟ್ಟು ನಂತರ ಆ ಆಂಟಿ ಅದನ್ನು ನೋಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಮಾಡದೆ ಅವನಿಗೆ ಹೆದರಿಸದೆ ಹೇಗೆ ಬಾಗಿಲು ಮುಚ್ಕೊಂಡು ಹೋದ್ರೋ ಇಲ್ಲಿ ಬಂದು ನನ್ನ ಬಗ್ಗೆ ಅಷ್ಟೇ ಕೆಟ್ಟದಾಗಿ ಹೇಳ್ಕೊಂಡಿದ್ದಾರೆ ಅಂತಲೂ ಕೂಡ ನಯನಾ ನಾಗರಾಜ್ ಅವರು ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಥರ ಒಂದು ಇನ್ಸಿಡೆಂಟ್ಗಳು ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಮನೆಯಲ್ಲೂ ನೋಡೋದಿರುತ್ತೆ, ಅವರ ಜೀವನದಲ್ಲಿ ನಡೆದಿರುತ್ತೆ ಅಂತ ಹೇಳಿ ನಾನು ಬರೆದು ಕೊಡ್ತೀನಿ ಅಂತಲೂ ಕೂಡ ಒಂದು ಶಪಥನೂ ಕೂಡ ಮಾಡಿದ್ದಾರೆ.